ಬಹಳ ರೋಚಕ ಘಟ್ಟ ತಲುಪಿರುವಂತದ್ದು ರಾಜ್ಯ ಕಾಂಗ್ರೆಸ್ನ ಈ ಕುರ್ಚಿ ಕದನ. ಬೆಳಗಾವಿ ಅಧಿವೇಶನದಲ್ಲಂತೂ ಎರಡು ಹೋಳಾಗಿ ಹೋಗಿದೆ ಕಾಂಗ್ರೆಸ್. ಒಂದು ಸಿದ್ದರಾಮಯ್ಯ ಬಣ, ಇನ್ನೊಂದು ಡಿಕೆ ಬಣ. ಇಬ್ಬಾಗ ಆಗ್ಬಿಟ್ಟಿದೆ. ಸಚಿವ ಸ್ಥಾನ ಉಳಿಸಿಕೊಳ್ಳೋದಕ್ಕೆ ಡಿಕೆಗೆ ಜೈ ಅಂದಿದ್ದಾರೆ ಹಲವು ಸಚಿವರು. ಮುಂದಿನ ಭವಿಷ್ಯದ ಲೆಕ್ಕಾಚಾರದಲ್ಲಿ ಡಿಕೆ ಪರ ಹಲವರು ಜೈ ಹೇಳ್ತಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅತ್ಯಾಪ್ತರು ಡಿಕೆ ಶಿವಕುಮಾರ್ ಪರ ಜೈಕಾರವನ್ನ ಹಾಕ್ತಾ ಇದ್ದಾರೆ. 100ಕ್ಕೂ ಹೆಚ್ಚು ಶಾಸಕರು ತಮ್ಮೊಂದಿಗಿದ್ದಾರೆ ಅಂತ ಡಿಕೆ ಶಿವಕುಮಾರ್ ಹೇಳ್ತಿದ್ದಾರೆ. ಡಿನ್ನರ್ನಲ್ಲಿ ಭಾಗಿಯಾದಂತಹ ಶಾಸಕರಿಗೆ ಈ ಭರವಸೆಯನ್ನ ಕೊಟ್ಟಿದ್ದಾರೆ ಡಿಸಿಎಂ. ನನ್ನ ಪರವಾಗಿ ಹೆಚ್ಚಿಗೆ ಶಾಸಕರಿದ್ದಾರೆ ಅಂತ. ಎಸ್, ಈ ಬಗ್ಗೆ ಡೀಟೇಲ್ಸ್ ಪಡಿತಾ ಹೋಗೋಣ. ಪ್ರಸನ್ನ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ನಾವು ನೋಡ್ತಾ ಇದ್ದೀವಿ ಯಾವ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಎಲ್ಲರನ್ನೂ ಒಟ್ಟಾಗಿಸೋದಕ್ಕೆ ಅಂತ ನಡೆಸಲಾಗಿತ್ತು. ಬೆಳಗಾವಿಗೆ ಹೋಗ್ತಾ ಇದ್ದಂತೆ ಮತ್ತೆ ಎಲ್ಲವೂ ಕೂಡ ಅದೇ ಸ್ಥಿತಿಗೆ ಮರಳಿತು. ಇಬ್ಬಾಗ ಆಗ್ಬಿಟ್ಟಿದೆ, ಎರಡು ಬಣ ಆಗಿದೆ. ಡಿನ್ನರ್ ಮೂಲಕ ತಮ್ಮ ತಮ್ಮ ಶಕ್ತಿ ಪ್ರದರ್ಶನ ಆಗ್ತಾ ಇದೆ. ಆ ಶಾಸಕರುಗಳಿಗೆ ಏನೊಂದು ವಿಶ್ವಾಸ ಮೂಡಿಸುವಂತ ಪ್ರಯತ್ನವನ್ನ ಡಿ ಕೆ ಶಿವಕುಮಾರ್ ಅವರು ಮಾಡಿದ್ದಾರೆ. ಅಂದ್ರೆ ಹೆಚ್ಚಿನ ಶಾಸಕರು ಯಾರ ಪರವಾಗಿದ್ದಾರೆ ಅನ್ನೋದ್ರ ಬಗ್ಗೆನೇ ಈಗ ರೇಸ್ ನಡೀತಾ ಇದೆಯಾ ಅಂತ. ಪ್ರತಿಮಾ, ನಾವು ಅವತ್ತೇ ಸ್ಪಷ್ಟವಾಗಿ ಹೇಳಿದ್ವಿ, ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನುವಂಥದ್ದು ಕೇವಲ ಸ್ಟೇಜ್ ಮ್ಯಾನೇಜ್ಮೆಂಟ್ ಅನ್ನುವಂಥದ್ದನ್ನ, ಅಂದ್ರೆ ಯಾವುದೇ ರೀತಿಯ ಗೊಂದಲ ಇಲ್ಲ ಅನ್ನುವಂತಹ ಒಂದು ಸಂದೇಶವನ್ನ ತೆಗೆದುಕೊಂಡು ಬೆಳಗಾವಿಗೆ ಬರಬೇಕು, ಅಧಿವೇಶನವನ್ನ ಪ್ರಾರಂಭ ಮಾಡಬೇಕು ಅನ್ನುವಂತಹ ಕಾರಣಕ್ಕೋಸ್ಕರ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಯಿತು. ಆ ಗೊಂದಲಗಳನ್ನ ಸ್ವಲ್ಪ ಮುಂದೂಡುವಂತಹ ಪ್ರಯತ್ನವನ್ನ ಹೈಕಮಾಂಡ್ ನಾಯಕರು ಮಾಡಿದ್ರು. ಆದ್ರೆ ಬೆಳಗಾವಿಗೆ ಬಂದ ತಕ್ಷಣವೇ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಎರಡು ಇಬ್ಬಾಗಾಗಿ ಹೋಗಿದೆ. ಬೆಳಗಾವಿಯ ವಿಭಜನೆಯ ಬಗ್ಗೆ ಬಹುದೊಡ್ಡ ಕೂಗು ಎದ್ದಿರುವಂತಹ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಪಕ್ಷವೇ ಒಂದು ರೀತಿಯಲ್ಲಿ ಇಬ್ಬಾಗ ಆಗಿದೆಯಾ, ವಿಭಜನೆ ಆಗಿದೆಯಾ ಅನ್ನುವಂಥ ರೀತಿಯ ವಾತಾವರಣ ಕಂಡು ಬರ್ತಾ ಇದೆ. ಮೊನ್ನೆ ನಡೆದಂತಹ ಸಿಎಂ ಡಿನ್ನರ್ ಮೀಟಿಂಗು, ಈಗ ಪ್ರತ್ಯೇಕವಾಗಿ ನಡೆದಿರುವಂತಹ ಡಿ ಕೆ ಶಿವಕುಮಾರ್ ಅವರ ಡಿನ್ನರ್ ಮೀಟಿಂಗು, ಇದೆಲ್ಲವೂ ಕೂಡ ತಮ್ಮ ತಮ್ಮ ಬೆಂಬಲಿಗರ ಸಂಖ್ಯೆ ಎಷ್ಟು ಅನ್ನುವಂಥದ್ದನ್ನ ತೋರ್ಪಡಿಸಿಕೊಳ್ಳುವಂತ ಬಹುದೊಡ್ಡ ಪ್ರಯತ್ನ ಇಬ್ಬರು ನಾಯಕರಿಂದ ನಡೀತಾ ಇದೆ. ಸಿದ್ದರಾಮಯ್ಯನವರ ಬಣ ಮತ್ತು ಡಿ ಕೆ ಶಿವಕುಮಾರ್ ಅವರ ಬಣ ಅಂತ ಎರಡು ಇಬ್ಬಾಗ ಸ್ಪಷ್ಟವಾಗಿ ಇಲ್ಲಿ ಗೋಚರಿಸ್ತಾ ಇದೆ. ಇದರಲ್ಲೂ ಪ್ರಮುಖವಾಗಿ ಡಿ ಕೆ ಶಿವಕುಮಾರ್ ಅವರು ಈ ನಂಬರ್ ಗೇಮ್ ಬಗ್ಗೆ ಕೂಡ ಸಾಕಷ್ಟು ಮಾತನಾಡ್ತಾ ಇದ್ದಾರೆ. ತಮ್ಮ ಆಪ್ತರ ಯಾರೆಲ್ಲ ಡಿನ್ನರ್ ಮೀಟಿಂಗ್ ನಲ್ಲಿ ಭಾಗಿಯಾಗಿದ್ರು ಅವರ ಜೊತೆಯೂ ಕೂಡ ಈ ನಂಬರ್ನ ಬಗ್ಗೆ ಬಹುದೊಡ್ಡ ಸಂಖ್ಯೆಯನ್ನ ಡಿ ಕೆ ಶಿವಕುಮಾರ್ ಅವರು ಅವರ ಮುಂದೆ ಇಟ್ಟಿದ್ದಾರೆ. ಅಂದ್ರೆ ತಮ್ಮ ಜೊತೆಗೆ ಇರುವಂತಹ ಶಾಸಕರಿಗೆ ವಿಶ್ವಾಸ ತುಂಬುವಂತ ಕೆಲಸವನ್ನ ಡಿ ಕೆ ಶಿವಕುಮಾರ್ ಅವರು ಮಾಡ್ತಿದ್ದಾರೆ ಎನ್ನುವಂಥದ್ದು ಅತ್ಯಂತ ಸ್ಪಷ್ಟ. ಡಿಸೆಂಬರ್ 20-21ನೇ ತಾರೀಕಿನಂದು ಬಹುತೇಕ ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರ ಮೀಟಿಂಗ್ ನಡೆಯುತ್ತೆ. ಆ ಸಂದರ್ಭದಲ್ಲೂ ಕೂಡ ತನ್ನ ಜೊತೆಗೆ ಇರುವಂತಹ ಶಾಸಕರ ನಂಬರ್ ಅನ್ನ ಅವರ ಮುಂದಿಡೋದಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಆಲೋಚನೆ ಮಾಡಿದಂತೆ ಕಾಣಿಸ್ತಾ ಇದೆ. 100 ಸಂಖ್ಯೆಯ ಶಾಸಕರು ತನ್ನ ಜೊತೆಗಿದ್ದಾರೆ ಅನ್ನುವಂತ ಮಾತನ್ನ ಡಿ ಕೆ ಶಿವಕುಮಾರ್ ಅವರು ತಮ್ಮ ಆಪ್ತರ ಬಳಿ ಹೇಳ್ಕೊಂಡಿದ್ದಾರೆ. ನಿನ್ನೆ ನಡೆದಂತಹ ಡಿನ್ನರ್ ಮೀಟಿಂಗ್ ನಲ್ಲಿ ಸುಮಾರು 30ಕ್ಕೂ ಹೆಚ್ಚು ಶಾಸಕರು, 15ಕ್ಕೂ ಹೆಚ್ಚು ವಿಧಾನ ಪರಿಷತ್ ಸದಸ್ಯರು ಜೊತೆಗೂಡಿದ್ರು. ಕೇವಲ ಅಷ್ಟಕ್ಕೆ ಸೀಮಿತ ಆಗಿಲ್ಲ ಈ ಬೆಳವಣಿಗೆಗಳು. 100ಕ್ಕೂ ಹೆಚ್ಚು ಶಾಸಕರು ತನ್ನ ಜೊತೆಗೆ ಇದ್ದಾರೆ ಅನ್ನುವಂಥ ಒಂದು ಮೆಸೇಜ್ ಅನ್ನ ಡಿ ಕೆ ಶಿವಕುಮಾರ್ ಅವರು ತಮ್ಮ ಶಾಸಕರಿಗೂ ಕೂಡ ಕೊಟ್ಟಿದ್ದಾರೆ ಮತ್ತು ರಾಜ್ಯ ರಾಜಕಾರಣವನ್ನ ಗಮನಿಸ್ತಾ ಇರುವಂತಹ ಹೈಕಮಾಂಡ್ ನಾಯಕರಿಗೂ ಕೂಡ ಈ ಮೆಸೇಜ್ ಅನ್ನ ಪಾಸ್ ಮಾಡುವಂತ ಕೆಲಸವನ್ನ ಡಿ ಕೆ ಶಿವಕುಮಾರ್ ಅವರು ಮಾಡಿದಂತೆ ಕಾಣಿಸ್ತಾ ಇದೆ. ಇದರಲ್ಲಿ ಅತ್ಯಂತ ಗಮನಿಸಬೇಕಂತ ವಿಚಾರ ಅಂತಂದ್ರೆ, ಯಾರೆಲ್ಲ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಎಐಸಿಸಿ ಅಧ್ಯಕ್ಷರು, ಅವರಿಗೆ ಆಪ್ತರು ಅಂತ ಗುರುತಿಸಿಕೊಂಡಿರುವಂತಹ ಶಾಸಕರು, ಸಚಿವರಿದ್ದಾರೋ ಅವರು ಕೂಡ ಡಿನ್ನರ್ ನಲ್ಲಿ ಭಾಗಿಯಾಗಿದ್ರು. ಡಿ ಕೆ ಶಿವಕುಮಾರ್ ಅವರಿಗೆ ಎಲ್ಲೋ ಒಂದ್ ಕಡೆ ಪರೋಕ್ಷವಾದಂತಹ ಬೆಂಬಲವನ್ನ ಅವರು ಕೂಡ ಕೊಡ್ತಾ ಇದ್ದಾರೆ ಎನ್ನುವಂಥದ್ದು ನಿನ್ನೆಯ ಬೆಳವಣಿಗೆಯಿಂದ ಬಹಿರಂಗ ಆಗಿದೆ. ಪೂರ್ಣಾವಧಿ ಮುಖ್ಯಮಂತ್ರಿಯ ವಿಚಾರ ಚರ್ಚೆ ಇರುವಂತಹ ಈ ಸಂದರ್ಭದಲ್ಲಿ ಪೂರ್ಣಾವಧಿ ಮಂತ್ರಿಗಳಾಗುವಂತಹ ಲೆಕ್ಕಾಚಾರದ ಜೊತೆಗೂ ಕೂಡ ಕೆಲವಷ್ಟು ಮಂದಿ ಡಿ ಕೆ ಶಿವಕುಮಾರ್ ಅವರಿಗೆ ಬೆಂಬಲವನ್ನ ಸೂಚಿಸಿದ್ದಾರೆ. ಹೀಗಾಗಿ ಸ್ಪಷ್ಟವಾಗಿ ಕಾಂಗ್ರೆಸ್ ಇಬ್ಬಾಗ ಆದಂತಾಗಿದೆ. ಪ್ರತಿಮಾ, ಥ್ಯಾಂಕ್ ಯು ಪ್ರಸನ್ನ, ಥ್ಯಾಂಕ್ ಯು ಪ್ರಮೋದ್ ತಮ್ಮೆಲ್ಲ ಮಾಹಿತಿಗೆ.